ಈ ತರ ಎಗ್ ಕರಿ ಮಾಡಕತ್ರ ನಿಮ್ ಲೇಬರ್ಸ್ ಎಲ್ಲ ಕೇಳ್ತಾರ ನೋಡ್ರಿ, ಏನ್ ಮಾಡಕತ್ತೀರಿ ಮನ್ಯಾಗ ಇಷ್ಟು ಘಮ ಘಮ ಅನ್ನಕತ್ತೈತಿ ಅಂತೇಳಿ ಬಾಯಿ ಬಿಟ್ಟ ಕೇಳತ್ತಾರ. ಏನ್ ಮಾಡಕತ್ತೀರಿ ಅಷ್ಟು ಘಮ ಘಮ ಅಂತ. ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಸಿಂಪಲ್ ರೆಸಿಪಿ ಇಂಗ್ರೀಡಿಯೆಂಟ್ಸ್ ಎಗ್ ಕರಿ ಯಾವ ತರ ಮಾಡೋದು ಅಂತ ಈ ವಿಡಿಯೋನ ಪೂರ್ತಿ ನೋಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಎಗ್ ಕರಿ ಮಾಡತ್ತೇನೆ ನೋಡ್ರಿ. ಎಗ್ ಕರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಟೇಸ್ಟ್ ಮಾತ್ರ ಭಯಂಕರ ಆಗಿರ್ತೈತಿ. ನಾನು ಎಗ್ ಕರಿ ಮಾಡಕ ಒಂದು 5 ಮೊಟ್ಟೆ ತಗೊಂಡೆ ನೋಡ್ರಿ. ಅದನ್ನ ಬೇಸಕ್ ಇಡ್ತೇನೆ. ನೀವು ಬೇಕಂದ್ರೆ ಕುಕ್ಕರ್ ಒಳಗ ಒಂದು ವಿಸಲ್ ಕೂಗಿಸ್ಬೋದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹಂಗ ಹಾಕ್ಬೋದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡ್ರಿ. ಉಪ್ಪು ಹಾಕಿದ್ರೆ ಟೇಸ್ಟ್ ಬರ್ತಾವು ಮೊಟ್ಟೆ ತಿನ್ನಕತ್ತಾಗಾದ್ರೂ. ಮತ್ತು ಕರಿನು ಎಗ್ ಕರಿ ಮಾಡ್ಬೇಕು ಟೇಸ್ಟ್ ಬರ್ತೈತಿ. ನಾನು ಒಂದು 10-15 ನಿಮಿಷ ಬೇಯಿಸ್ಕೊಂಡೇನಿ. ಆದ್ಮೇಲೆ ಎಗ್ ಕರಿಗಂತೇಳಿ ಕೊಬ್ಬರಿ ಹೆಚ್ಕೊಳಕತ್ತೇನಿ. ಒಂದು ಅರ್ಧ ಬಟ್ಲದಷ್ಟು ಅಷ್ಟೇ ಕೊಬ್ಬರಿ ಹೆಚ್ಬೇಕು, ಜಾಸ್ತಿ ಹಾಕ್ಬಾರ್ದು. ಮಸಾಲೆ ಜಾಸ್ತಿ ಹಾಕಿದಷ್ಟೇ ಟೇಸ್ಟ್ ಬರ್ತೈತಿ ಅಂತ ಏನಿಲ್ಲ. ನಾವು ಎಷ್ಟು ಸಿಂಪಲ್ ಆಗಿ ಮಾಡ್ತೇವೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಈಗ ನಾ ಕೊಬ್ಬರಿನ ಒಂದು ಬೌಲಿಗೆ ಹಾಕಿಂದು ಕ್ಲೀನಾಗಿ ತೊಳ್ಕೊಳಕತ್ತೀನಿ ನೋಡ್ರಿ. ಹಂಗ ನಾನು ಮೊಸರು ಮಾಡಬೇಕಿತ್ತು. ಹಾಲು ಬಿಸಿ ಮಾಡಿ ಸ್ವಲ್ಪ ಆರಿದ ಮೇಲೆ ಹೆಪ್ಪಾಕೋಣ ಅಂತ ಬಿಟ್ಟೆ. ಹಂಗ ಮತ್ತೆ ನಾನು ಮಿಕ್ಸಿ ಜಾರಿಗೆ ಕೊಬ್ಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟೇ ಹಾಕೊಳತ್ತೀನಿ. ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯಾವ್ದು ಹಾಕಲ್ಲ. ಅದಕ್ಕಾಗಿನೇ ಹೇಳಿದ್ದು ನಾನು ಕಮ್ಮಿ ಇಂಗ್ರೀಡಿಯೆಂಟ್ಸು ಜಾಸ್ತಿ ಟೇಸ್ಟ್ ಅಂತ. ಚೆನ್ನಾಗಿ ರುಬ್ಕೊಂಡ್ಮೇಲೆ ಅದನ್ನು ಈಗ ನನಗೆ ಟೊಮೆಟೊನ ಹೆಚ್ಕೊಳತ್ತೀನಿ ನೋಡ್ರಿ. 1-2 ಟೊಮೆಟೊನ ಸಣ್ಣ ಸೈಜಿನವು, 1 ಈರುಳ್ಳಿ ಹೆಚ್ಕೊಳತ್ತೀನಿ. ಬೇಕಂದ್ರೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಈರುಳ್ಳಿ ಟೊಮೆಟೊ ಹೆಚ್ಕೋಬೋದು, ಗ್ರೇವಿ ಜಾಸ್ತಿ ಆಗ್ತೈತಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ. ನಾನು ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ, ಅದೆಲ್ಲ ನೀರು ಬಸ್ಕೊಂಡು ಸ್ವಲ್ಪ ಮೊಟ್ಟೆನ ಪಾತ್ರೆನ ಅಲ್ಲಾಡಿಸಿ ಈ ಥರ ಬಿಚ್ಚಿದ್ರೆ ಸಿಪ್ಪಿ ಜಲ್ದಿ ಬಿಸ್ತೈತಿ. ಸ್ವಲ್ಪ ನೀರು ಹಾಕ್ಕೊಂಬಿಟ್ರೆ ಸಾಕು, ಆಲ್ರೆಡಿ ಎಲ್ಲ ಬಿಚ್ಚಿ ಬಿಡ್ತಾವೆ ಸಿಪ್ಪಿನ. ಬೇಗ ಬೇಗ ಬಿಚ್ಚಿ ಬಿಡ್ತಾವೆ. ಅದಾದಮೇಲೆ ನಾವು ನೋಡ್ರಿ ಎಷ್ಟು ಚೆನ್ನಾಗಿ ಸಿಪ್ಪಿ ಬಿಚ್ಚಾಗತ್ತವೆ. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈ ಥರ ಬಿಚ್ಕೊಂಡು ಕುಕ್ಕರ್ ಹ್ಯಾಂಡಲ್ ಸ್ವಲ್ಪ ಲೂಸ್ ಆಗಿತ್ತು, ಅದನ್ನ ಟೈಟ್ ಮಾಡ್ಕೊಳಕತ್ತಿದ್ದೆ. ಒಂದೊಂದ್ಸಲ ಕಿಚನ್ ಒಳಗೂ ನಾವು ಎಲೆಕ್ಟ್ರಿಕಲ್ ಏನೋ ಆಗ್ಬೇಕಾಗತ್ತೆ ನೋಡ್ರಿ, ಎಲ್ಲದೂ ಕಲ್ತಿರ್ಬೇಕು ಅನ್ನಿಸ್ತೈತಿ. ಹಂಗೆ ನಾನು ಎಗ್ ಕೊಯ್ಕೊಳಕತ್ತಿದ್ದೆ. 2 ಭಾಗ ಮಾಡಿ ಹಾಕೊಳಕತ್ತೀನಿ. ಬೇಕಂದ್ರೆ ನೀವು 4 ಭಾಗ ಆದರೂ ಹಾಕ್ಬೋದು, ಇಲ್ಲ ಡೈರೆಕ್ಟಾಗಿ ಮೊಟ್ಟೆನ ಸ್ವಲ್ಪ ಹೋಲ್ ಥರ ತೂತು ಥರ ಮಾಡಿ ಮೇಲೆ ಮಾರ್ಕ್ ಥರ ಮಾಡಿ ಹಂಗನಾದರೂ ಹಾಕ್ಬೋದು. ಮತ್ತು ನಾನು ಕುಕ್ಕರಿಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಚಿಟಿಗೆಯಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಇದೆಲ್ಲ ಹಾಕಿ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅವು ಮೊಟ್ಟೆನ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಯಾಕಂದ್ರೆ ಮೊಟ್ಟೆ ಟೇಸ್ಟ್ ಭಾಳ ಚಲೋ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತಿ. ಎಗ್ ಕರಿ ಅಂತೂ ಡಬಲ್ ಟೇಸ್ಟ್ ಕೊಡ್ತೈತಿ ಈ ಥರ ಮಾಡೋದ್ರಿಂದ. ಮಕ್ಕಳಿಗಂತೂ ಈ ಥರ ಸ್ವಲ್ಪ ಫ್ರೈ ಮಾಡಿ ಕೊಟ್ಬಿಟ್ರೆ ಅಂತ ನಾವು ಏನು ಹಾಕೋದೇ ಬೇಡ, ಅಷ್ಟು ಇಷ್ಟಪಟ್ಟು ತಿಂತಾರೆ. ಇದು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿರಿ ನೀವು. ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋದ್ರಿಂದ. ನಮಗೂ ಕೂಡ ಅಷ್ಟು ಚೆನ್ನಾಗಿ ಟೇಸ್ಟ್ ಅನ್ನಿಸುತ್ತೆ. ನಿಮಗೇನು ಮಸಾಲೆ ಯಾವುದೇ ಬೇಡ ಅಂದ್ರೂ ಬರೀ ಇಷ್ಟೇ ರೆಸಿಪಿನ ನೀವು ಮಾಡ್ಕೊಂಡು ತಿನ್ಬೋದು. ಬೇಕು ಅಂದರೆ ಈ ರೆಸಿಪಿನ ನಾನು ಬೇರೆ ವಿಡಿಯೋ ಮಾಡಿ ಹಾಕ್ತೇನೆ, ಬೇಕಂದರೆ ಕಮೆಂಟ್ ಮಾಡಿ. ನೋಡಿರಿ ಈ ಥರ ಹಾಕಿದ್ಮೇಲೆ ಮೊಟ್ಟೆ ಎಲ್ಲ ಹಾಕಿ ಒಂದು ಸೈಡ್ ಕ್ಲೀನಾಗಿ ಬೇಯಿಸ್ಕೊಂಡ್ಮೇಲೆ ಒಂದೊಂದು ನಿಮಿಷ ಒಂದೊಂದು ಕಡೆ ಬೇಯಿಸ್ಕೊಂಡ್ರೆ ಸಾಕಾಗ್ತೈತಿ. ಅದು ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊತೈತಿ. ಮತ್ತು ಇನ್ನೊಂದು ಸೈಡು ತಿರುವಿ ಹಾಕಬೇಕು, ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರ್ತೈತಿ ನೋಡ್ರಿ. ಎಗ್ ಕರಿ ಫ್ರೈ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ನೋಡ್ರಿ. ಕುಕ್ಕರ್ ಎಣ್ಣೆಲಿದ್ರೆ ಸ್ವಲ್ಪ ಈ ಥರ ಅಲ್ಲಾಡಿಸಿದ್ರೆ ಚೆನ್ನಾಗಿ ಸ್ಪ್ರೆಡ್ ಆಕೈತಿ ಎಲ್ಲ ಮೊಟ್ಟೆಗೂ. ಅದೇ ಕಡಾಯಿ ಒಳಗನ ಇನ್ನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವನ್ನ ಎಗ್ ಮಸಾಲಾನ ಯಾವ ಥರ ಮಾಡೋದು, ಎಗ್ ಕರಿ ಅನ್ಬೋದು, ಎಗ್ ಮಸಾಲನೂ ಅನ್ಬೋದು, ಯಾವ ಥರ ಮಾಡೋದು ಅಂತ ಹೇಳ್ತಾನೆ ನೋಡ್ರಿ. ಈಗ ಅದೇ ಪಾತ್ರೆ ಒಳಗೆ ಎಣ್ಣೆ ಹಾಕಿ ನಾವು ಅದೇ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೋಬೇಕು. ನಾವು ಈರುಳ್ಳಿ ಟೊಮೆಟೊ ಎಷ್ಟು ಚೆನ್ನಾಗಿ ಬಾಡಿಸ್ಕೊತಾವೋ ಅಷ್ಟು ಚಲೋ ಟೇಸ್ಟ್ ಬರ್ತೈತಿ. ಅದಾದಮೇಲೆ ಸ್ವಲ್ಪ ನಾವು ಎಷ್ಟು ಇಟ್ಕೊಂಡಿದ್ದೀವಿ ಟೊಮೆಟೊನ ಅಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಚಿಟಿಗೆಯಷ್ಟು ಉಪ್ಪು ಹಾಕ್ಬೋದು, ಇಲ್ಲಾಂದರೆ ಹಂಗೆ ಆದರೂ ಬೇಯಿಸ್ಕೋಬೋದು, ಅದೇ ಜಲ್ದಿ ಬೇಯುತ್ತೆ. ಆಲ್ರೆಡಿ ನಾವು ಉಪ್ಪು ಖಾರ ಹಾಕಿರೋದು ಪಾತ್ರೆ ಒಳಗನೆ ಮಾಡ್ತಾ ಇರೋದ್ರಿಂದ ಟೊಮೊಟೊ ಈರುಳ್ಳಿ ಜಲ್ದಿನೇ ಬೇಯ್ತೈತಿ ನೋಡ್ರಿ. ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೇನೆ. ನಾವು ಆಲ್ರೆಡಿ ಮೊಟ್ಟೆಗೆ ಹಾಕ್ಕೊಂಡಿರ್ತೀವಿ, ನೋಡಿ ಸ್ವಲ್ಪ ಟೇಸ್ಟ್ ನೋಡಿ ಹಾಕ್ಕೊಳ್ರಿ. ಉಪ್ಪು ಕಮ್ಮಿ ಇದ್ರೆ ಮತ್ತೆ ಟೇಸ್ಟ್ ನೋಡಿ ಹಾಕೋಬೋದು, ಆದರೆ ಜಾಸ್ತಿ ಆದರೆ ಮತ್ತೆ ಅದಕ್ಕೆ ಆಲೂಗಡ್ಡೆ ಹೆಚ್ಚಿ ಅದು ಇದು ರಂಪ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ಯಾವುದೇ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಲೈಟಾಗಿ ಉಪ್ಪು ಕಮ್ಮಿ ಹಾಕಿದ್ರೇ ಸಾಕು ಅನ್ನಿಸ್ತೈತಿ ನೋಡ್ರಿ. ಇದು ಮೆಂತೆ ಕಸ್ತೂರಿ ಮೆಂತೆ ಹಾಕಕತ್ತೀನಿ.
ಮೇನ್ ಆಗಿ ನಾನು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ನಮ್ಮ ಮನೆಯಲ್ಲೇ ಮಾಡಿರೋ ಹೋಮ್ ಮೇಡ್ ಗರಂ ಮಸಾಲ. ಈ ಗರಂ ಮಸಾಲ ಮಾತ್ರ ಎನಿ ಒಂದು ಅಡುಗೆಗಾದ್ರೂ ಹಾಕ್ಬೋದು. ಎ ಟು ಜೆಡ್ ಒಂದು ಒಗ್ಗರಣೆಯಿಂದ ಹಿಡಿದು ವೆಜ್ ನಾನ್ ವೆಜ್ ಎನಿ ಒನ್ ನೀವು ಯಾವುದೇ ಮಸಾಲೆ ಅಡುಗೆ ಮಾಡಲಿ, ಚಿತ್ರಾನ್ನ, ಮಂಡಕ್ಕಿ, ಅವಲಕ್ಕಿ ಯಾವುದಕ್ಕಾದ್ರೂ ಹಾಕ್ಬೋದು ನೋಡ್ರಿ. ಈಗ ಹಾಕಕತ್ತೀನಿ. ಈ ಒಂದು ಮಸಾಲೆ ಇದ್ಬಿಟ್ರೆ ನೀವು ಯಾವ ಟೆನ್ಷನ್ ತಗೊಳಕ್ ಹೋಗ್ಬಾರ್ದು, ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಇದು ನಾವೇ ಮನೆಯಲ್ಲಿ ಮಾಡಿರೋದು, ನಮ್ಮ ಅವ್ವ ಮಾಡಿ ತೋರಿಸಿರೋದು ಇದು. ಗರಂ ಮಸಾಲ ಕಮ್ಮಿ ಇಂಗ್ರೀಡಿಯೆಂಟ್ಸ್, ಟೇಸ್ಟ್ ಮಾತ್ರ ಡಬಲ್ ಅಂದ್ರೆ ಡಬಲ್ ಆಕೈತಿ ನೋಡ್ರಿ. ನಾನು ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಒಂದು ಸಣ್ಣ ತುಪ್ಪ ಚಮಚದಷ್ಟು ಅರಿಶಿನ ಪುಡಿ ಹಾಕಿ ನೋಡ್ರಿ. ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಥರ ಚೆನ್ನಾಗಿ ಬಾಡಿಸ್ಕೊಂಡಷ್ಟು ಟೇಸ್ಟ್ ಬರ್ತೈತಿ. ಗ್ರೇವಿನ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರ್ತೈತಿ ನೋಡ್ರಿ. ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲಾನ, ಅದನ್ನ ಕೇಳಾಕತ್ತೀನಿ. ಮಸಾಲ ಮೇನಾಗಿ ನುಣ್ಣಗಂದ್ರೆ ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಸಣ್ಣ ಅಂತಾರಲ್ಲ ಆ ಥರ ರುಬ್ಕೋಬೇಕು. ಆ ಥರ ರುಬ್ಕೊಂಡಷ್ಟು ಗ್ರೇವಿ ಚೆನ್ನಾಗಿ ಬರ್ತೈತಿ, ಟೇಸ್ಟ್ ಅನ್ನಿಸ್ತೈತಿ ನಮಗೆ. ಬಾಯಿಗೆ ಕೊಬ್ಬರಿ ಅನ್ಸಂಗಿಲ್ಲ, ಅದು ತಿಕ್ಕಾಗಿ ಬರುತ್ತೆ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣತೈತಿ, ನೀವು ನೋಡ್ತಾ ಇರ್ಬೋದು. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಲರ್ ಹೆಂಗೆ ಕಾಣ್ತೈತೋ, ಟೇಸ್ಟ್ ಮಾತ್ರ ಹಂಗೆ ಬೆಂಕಿ ಇದ್ದಂಗೆ ಇತ್ತು ಟೇಸ್ಟ್ ಮಾತ್ರ. ಅಷ್ಟು ಚೆನ್ನಾಗಾಗಿತ್ತು. ನನ್ನ ಮಗನೂ ಮೊಟ್ಟೆ ತಿಂತಾ ಇರಲಿಲ್ಲ, ಬಟ್ ಅದು ಈ ಥರ ಮಾಡಿದಾಗಿಂದನೂ ಅವನು ಇಷ್ಟಪಟ್ಟು ತಿಂತಾ ಇದ್ದಾನೆ. ನಮ್ಮ ಮಗ, ನನ್ನ ಮನೆಯವರು ನಾನ್ ವೆಜ್ ಒಟ್ಟು ತಿನ್ನಂಗಿಲ್ಲ. ಅವರಿಗೋಸ್ಕರನೇ ನಾನೇನು ಮೊಟ್ಟೆ ಒಳಗನೆ ಏನೇನಾದರೂ ಒಂದೊಂದು ರೆಸಿಪಿ ಮಾಡ್ತಾನೆ ಇರ್ತೇನೆ ನೋಡ್ರಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಒಂದು 2 ನಿಮಿಷ ಕುದ್ರೆ ಸಾಕಾಕೈತಿ. ಒಂದು ತಟ್ಟಿ ಮುಚ್ಚಿ ಒಂದು 2 ನಿಮಿಷ ಕುದಿಯಕ್ಕೆ ಬಿಟ್ವಿ ಅಂದ್ರೆ ಅದು ಎಣ್ಣೆನ ಚೆನ್ನಾಗಿ ಬಿಟ್ಕೊಂತೈತಿ, ಮತ್ತು ಮಸಾಲನೂ ಚೆನ್ನಾಗಿ ಕುದಿತೈತಿ ನೋಡ್ರಿ. ಒಂದು 2 ನಿಮಿಷ ಬಿಟ್ಟರೆ ಸಾಕಾಗ್ತೈತಿ. ಮತ್ತು ಜಾಸ್ತಿ ಹೊತ್ತು ಬಿಟ್ವಿ ಅಂದ್ರೆ ತಳ ಹಿಡಿದು ಬಿಡ್ತೈತೆ. ಅದಕ್ಕೋಸ್ಕರ ನೋಡ್ರಿ ನಾನು ಇವಾಗ 2 ನಿಮಿಷ ಮುಚ್ಚಿ ಇವಾಗ ಓಪನ್ ಮಾಡತ್ತೀನಿ. ಕಡೆಗೆ ಮುಚ್ಚಿರೋದು ತಟ್ಟಿನ ನೋಡ್ರಿ, ಎಷ್ಟು ಚೆನ್ನಾಗಿ ಕುದೀತಾ ಐತಿ. ತಳನೂ ಹಿಡಿಯಂಗಿಲ್ಲ, ಜಲ್ದಿನೇ ನಾವು ತೆಗೆದು ನೋಡಿದ್ವಿ ಅಂದ್ರೆ. ಇಲ್ಲಾಂದ್ರೆ ತಳ ಹಿಡಿದು ಚಾನ್ಸಸ್ ಇರ್ತೈತಿ, ಯಾಕಂದ್ರೆ ಟೊಮೆಟೊ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಭಾಳ ಇರ್ತೈತಿ. ಈಗ ಒಂದ್ಸಲ ಮಿಕ್ಸ್ ಮಾಡಿ, ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಇಲ್ಲಾಂದರೆ ನಾವು ಈಗ ಫಸ್ಟಿಗೆ ಗ್ರೇವಿ ಬಿಟ್ಟಿದ್ನಲ್ಲ, ಅದಕ್ಕೆ ಅಷ್ಟಕ್ಕಂದ್ರೂ ಬಿಟ್ಕೋಬೋದು. ನನಗೆ ಒಂದು ಸ್ವಲ್ಪ ಮೀಡಿಯಮ್ ಇರಲಿ ಅಂತೇಳಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ನೋಡ್ರಿ. ಇವಾಗ ನೋಡ್ರಿ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಮೊಟ್ಟಿನ ಫ್ರೈ ಮಾಡಿ, ಅದನ್ನು ಇವಾಗ ನಿಧಾನಕ್ಕೆ ಹಾಕ್ಕೊಳ್ಳತ್ತೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಒಳಗಡೆ ಇರೋದು ಎಗ್ಗು ಎಲ್ಲೋ ಎಗ್ ಹೊರ ಬರೋಂಗಿಲ್ಲ. ಅದು ಬಂದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಹೊರಗಡೆ. ಅದು ಕುದಿಯೋ ಸ್ವಲ್ಪ ಮಿಕ್ಸ್ ಮಾಡೋ ಬಂದೇ ಬರ್ತೈತಿ ನೋಡ್ರಿ. ಆಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿನ ಹಾಕಕತ್ತೀನಿ. ಈ ಥರ ಲಾಸ್ಟಿಗೆ ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಸಿಗ್ತೈತಿ. ಒಂದು 10 ನಿಮಿಷ ಕುದ್ರೆ ಸಾಕಾಕೈತಿ. ಇಷ್ಟು 10 ನಿಮಿಷ ಕುದ್ಬಿಟ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಕುದಿಯಾಕತ್ತೈತಿ. ಒಂದು 10 ನಿಮಿಷ ಕುದ್ಬಿಟ್ರೆ ಆಲ್ರೆಡಿ ಎಲ್ಲ ಮಸಾಲೆನೂ ಕುದ್ದಿದ್ದೇ ಐತಿ, ಮತ್ತು ಮೊಟ್ಟೆನೂ ಫ್ರೈ ಮಾಡಿದ್ವಿ ಒಂದ್ಸಲ ಅಲ್ಲಿ. ಅದಕ್ಕೋಸ್ಕರ ಒಂದು 10 ನಿಮಿಷ ಕುದ್ರೆ ಸಾಕಾಗೈತಿ. ಈ ಥರ ಗ್ರೇವಿ ಮಾಡ್ಕೊಂಡು ನೀವು ಚಪಾತಿ, ರೊಟ್ಟಿ, ಅನ್ನ, ಎನಿ ಒಂದು ಇಡ್ಲಿ ಮತ್ತು ದೋಸೆಗಾದ್ರೂ ತಿನ್ಬೋದು. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಟೇಸ್ಟ್ ಆಕೈತಿ. ಒಂದ್ಸಲ ಟ್ರೈ ಮಾಡಿರಿ. ಬಿಸಿ ರೊಟ್ಟಿ, ಬಿಸಿ ಎಗ್ ಕರ್ರಿ ತಿನ್ನೋಕೆ ಮಾತ್ರ ಟೇಸ್ಟ್ ಡಬಲ್ ಅನ್ನಿಸ್ತೈತಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.